ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಗ್ಸ್ ಇನ್ ಕನ್ನಡ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಸಂಕ್ರಾಂತಿ ಅಂತೇಳಿ ಇವತ್ತು ಒಂದು ಪವಿತ್ರ ಕ್ಷೇತ್ರಕ್ಕೆ ಹೊರಟಿದ್ದೀವಿ. ನಾವಷ್ಟೇ ಅಲ್ಲ, ಎಲ್ಲ ನಮ್ಮ ಫ್ಯಾಮ್ಲಿ, ದೊಡ್ಡ ಫ್ಯಾಮ್ಲಿ ಬರತೈತಿ ನಮ್ಮ ತವ್ರ ಮನೆ ಕಡೆಯಿಂದ. ಸೊ ಇಲ್ಲಿಂದ ಹಾವೇರಿಯಿಂದ ನಾನು, ವಿಕ್ರಮ್ ಅವರು ಮತ್ತು ಅದಿತಿ ಅಷ್ಟೇ ಹೊರಟಿವಿ. ಸೊ ಬರೀ ಹೋಗಿ ಯಾರ್ಯಾರು ಬಂದಾರ, ಏನು, ಎಲ್ಲಿ ಹೊರಟಿವಿ ಅಂಥೇಳಿ ನೋಡೋಣಂತೆ. ಈ ಟ್ರಿಪ್ನ ಎಸ್ಪೆಷಲಿ ನಾನು ತುಂಬಾ ಎಂಜಾಯ್ ಮಾಡಿದೆ. ಯಾಕಂದರೆ ನನ್ನ ಫೇವ್ರೆಟ್ ಕಸಿನ್ಸ್ ಜೊತೆ ಟ್ರಿಪ್ ಮಾಡಿದ್ದು ತುಂಬ ದಿನಗಳ ನಂತರ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಂದರೆ ನಮ್ಮ ಮಮ್ಮಿ, ಅಕ್ಕ ಮತ್ತು ಭಾವ ಮತ್ತು ಅವ್ರ ಮಕ್ಕಳು, ನನ್ನ ದೊಡ್ಡಕ್ಕ ಮತ್ತು ಭಾವ ಮತ್ತು ಚಿಕ್ಕ ಮಗಳು ರೇಖಾ ಇವಳೆ. ಸೊ ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದರು. ಒಂದು 25 ಡೇಸ್ ಅಷ್ಟೇ ಆಗಿದೆ ಮದುವೆ ಆಗಿ, ನ್ಯೂ ಕಪಲ್ಸ್. ಎಲ್ಲರ ಜೊತೆ ಟ್ರಿಪ್ ಹೋಗಿದ್ದು ತುಂಬಾ ಎಂಜಾಯ್ ಮಾಡಿದ್ವಿ. ಒಟ್ಟು 3 ಕಾರು ಒಯ್ದಿದ್ವಿ. ನಮ್ಮ ಕಾರಲ್ಲಿ ದೊಡ್ಡಪ್ಪ ಮತ್ತು ಅಪ್ಪಾಜಿ ಬಂದಿದ್ದರು. ನಮ್ಮ ಭಾವಾಜಿ ಕಾರಲ್ಲಿ ಮಮ್ಮಿ ಮತ್ತು ದೊಡ್ಡಮ್ಮ ಕೂತ್ಕೊಂಡಿದ್ರು. ಮತ್ತು ಬಸ್ಸಿನ ಜೊತೆ ನಮ್ಮ ರೇಖಾ ಮತ್ತು ಅವ್ರ ಹಸ್ಬೆಂಡು ಸೋನಿ ಕೂತ್ಕೊಂಡಿದ್ರು. ಸೊ 3 ಗಾಡಿನ ತೊಗೊಂಡು ಹೋಗಿದ್ದು ಟ್ರಿಪ್ಗೆ. ಎಲ್ಲರೂ ಆರಾಮಾಗಿ ಗಾಡಿಯಲ್ಲಿ ಮಾತಾಡ್ತಾ ಆಮೇಲೆ ಎಲ್ಲ ಪ್ಲೇಸ್ನ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಸಹಸ್ರಲಿಂಗಕ್ಕೆ ನಾವು ಹೊರಟಿದ್ದ ಟ್ರಿಪ್ನ, ಸಹಸ್ರಲಿಂಗ ಶಿರ್ಸಿಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಮತ್ತು ಹಾವೇರಿಯಿಂದ 80 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹೋಗಿ ತಲುಪಿದ್ವಿ. ಅಲ್ಲೇ ಹೋಗಿ ಸ್ನಾನ ಮಾಡೋರು ಇದ್ದರು ಎಲ್ಲರೂ. ಸೊ ಹಾಗಾಗಿ ನಾರ್ಮಲ್ ಬಟ್ಟೆನೇ ಹಾಕ್ಕೊಂಡು ಬಂದಿದ್ದರು. ಸೊ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂಥೇಳಿ ನಾವು ಎಲ್ಲರೂ ಮನೆಯಿಂದ ಸ್ನಾನ ಮಾಡಿಕೊಂಡೇ ಹೊರಟ್ವಿ. ಯಾಕಂದರೆ ಹಬ್ಬ ಆಗಿದ್ದರಿಂದ ಎಲ್ಲ ಮನೇಲಿ ಸ್ನಾನ ಪೂಜೆ ಮುಗಿಸ್ಕೊಂಡು. ಸೊ ನದಿ ಸ್ನಾನ ಮಾಡೋದು ಸಂಕ್ರಮಣದಲ್ಲಿ ತುಂಬ ವಿಶೇಷತೆ ಇರುತ್ತೆ. ಆಮೇಲೆ ಇಲ್ಲಿ ಬಂದು ಎಂಟ್ರಿ ಫೀಸ್ ತೊಗೊಂಡ್ರು. ಒಂದು ಗಾಡಿಗೆ 40 ರೂಪಾಯಿ ಅಂಥೇಳಿ ತೊಗೊಂಡ್ರು. ಆಮೇಲೆ 1-1.5 ಕಿಲೋಮೀಟ್ರ್ ಹಿಂದ್ಗಡೆನೇ ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟಿದ್ರು. ಅಲ್ಲಿ ಹೋಗಿ ತುಂಬ ಗದ್ದಲಾಗ್ಬಿಡ್ತೈತಿ ಪಾರ್ಕಿಂಗ್ ಅಂಥೇಳಿ. ಸೊ ಎಲ್ಲರೂ ಬಂದು ಹೇಳ್ಕೊಂಡು, ಅಪ್ಪಾಜಿ ದೊಡ್ಡಪ್ಪ ಎಲ್ಲರೂ ಸ್ವಲ್ಪ ವಯಸ್ಸಾದರು, ಎಲ್ಲರೂ ಆಟೋಕ್ಕೆ ಹೋದರು. ಫಸ್ಟಿಗೆ ಹೋಗುವಾಗ ನಡ್ಕೋತ ಹೋದರು. ಸೊ ಬರೋವಾಗ ತುಂಬ ದೂರ ಆಗುತ್ತೆ ಅಂಥೇಳಿ ಅವರೆಲ್ಲ ಆಟೋಕ್ಕೆ ಬಂದರು ವಾಪಸ್ಸು. ಎಲ್ಲರೂ ಮಾತಾಡ್ತಾ ತಮಾಷೆ ಮಾಡ್ತಾ ಆರಾಮಾಗಿ ಹೋದ್ವಿ. ಸೊ 1.5 ಕಿಲೋಮೀಟ್ರ್ ಹೆಂಗೆ ನಡ್ಕೊತ ಹೋದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಬಂದು ತಲುಪಿದ್ವಿ. ತುಂಬ ಜನ, ಎಷ್ಟು ಜನ ಇತ್ತು ಅಂತಂದರೆ ಆ ನದಿನೇ ತುಂಬ ಹೋಗಿತ್ತು, ಅಷ್ಟು ಜನ ಇದ್ದರು. ಯಾಕಂದರೆ ಸಂಕ್ರಮಣದಂದು ನದಿ ಸ್ನಾನ, ಸಮುದ್ರ ಸ್ನಾನ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತೈತಿ. ಪುರಾಣಗಳಲ್ಲಿ ಹೇಳೋ ಪ್ರಕಾರ ನದಿ ಮತ್ತು ಸಮುದ್ರ ಸ್ನಾನದಿಂದ ನಮ್ಮ ಪಾಪಕರ್ಮಗಳೆಲ್ಲ ಕಳೆದು ಹೋಗ್ತಾವೆ ಅಂತ ಹೇಳ್ತಾರೆ. ಮತ್ತು ವೈಜ್ಞಾನಿಕವಾಗಿ ನೋಡುವುದಾದರೆ ನದಿ ಪರ್ವತ ಘಟ್ಟಗಳಲ್ಲಿ ಹರಿದು ಬಂದಿರ್ತೈತಿ ಮತ್ತು ಸಾವಿರಾರು ಜಲಮೂಲಿಕೆ ಮತ್ತು ಗಿಡಮೂಲಿಕೆಯಲ್ಲಿ ಹಾದು ಬಂದಿರ್ತೈತಿ. ಅದರಲ್ಲಿ ತುಂಬ ವೈಶಿಷ್ಟ್ಯವಾದಂತಹ ಔಷಧಿ ಗುಣ ಹೊಂದಿರೋದ್ರಿಂದ ಆ ನೀರು ಮತ್ತು ಸಮುದ್ರ ಉಪ್ಪನ್ನು ಹೊಂದಿರೋದ್ರಿಂದ ನಮ್ಮ ಎಷ್ಟೋ ಚರ್ಮ ರೋಗಗಳು ವಾಸಿಯಾಗ್ತವಂತೆ. ಆ ಕಾರಣದಿಂದ ವರ್ಷಕ್ಕೊಮ್ಮೆ ಆದರೂ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡಬೇಕು ಅಂಥೇಳಿ ಪುರಾಣಗಳಲ್ಲಿ ಹೇಳ್ತಾ ಬಂದಿರ್ತಾರೆ. ಸೊ ಅದಕ್ಕೋಸ್ಕರನೇ ಸಂಕ್ರಮಣದ ದಿನ ನದಿ ಸ್ನಾನ ಮತ್ತು ಸಮುದ್ರ ಸ್ನಾನಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಸಹಸ್ರಲಿಂಗ ಅಂದ್ರೇ ಆ ಶಾಲ್ಮಲಾ ನದಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಲಿಂಗಗಳು ಇರೋದು. ಸೊ ಎಲ್ಲರೂ ಬಂದು ಸ್ನಾನ ಮಾಡಿ ಒಬ್ಬೊಬ್ಬರೇ ಒಂದೊಂದು ಲಿಂಗಕ್ಕೆ ಪೂಜೆ ಮಾಡ್ತಾಯಿದ್ರು. ಎಲ್ಲ ಲಿಂಗಗಳಿಗೂ ಕೂಡ ಪೂಜೆ ಮಾಡಿದರು. ತುಂಬ ಖುಷಿ ಆಗ್ತಾಯಿತ್ತು ನೋಡಿದರೆ. ಸೊ ನಮ್ಮ ಮನೆಯವರು ಕೂಡ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಮಾಡೋಕ್ಕೆ ರೆಡಿ ಆದರು. ಎಲ್ರಿಗೂ ನದಿಲೇ ಆಟ ಆಡೋದು, ನೀರಲ್ಲಿ ಅಂತಂದರೆ ತುಂಬ ಇಷ್ಟ. ಸೊ ಎಲ್ಲರೂ ಅಕ್ಕ, ಬಾಬಾಜಿ ಮತ್ತು ಮಕ್ಕಳು, ಬಸ್ಸು, ಮಮ್ಮಿ, ಅಪ್ಪಾಜಿ ಆಗಿರ್ಬೋದು, ಆಮೇಲೆ ವಿಕ್ರಮ್ ಅವರು, ಅದಿತಿ, ರೇಖಾ ಎಲ್ಲರೂ ಸ್ನಾನ ಮಾಡಿದರು. ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ದಾರೆ. ಸೊ ವಿಡಿಯೋದಲ್ಲಿ ನೋಡ್ರಿ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಸಂಕ್ರಮಣದ ದಿನ ಎಳ್ಳು ಹಚ್ಕೊಂಡು ಸ್ನಾನ ಮಾಡೋದು ಪದ್ಧತಿ. ಸೊ ಎಲ್ಲರೂ ಹಚ್ಕೊಂಡು ಸ್ನಾನ ಮಾಡಿದರು. ಸ್ನಾನ ಮುಗಿಸಿ ವಿಕ್ರಮ್ ಅವರು, ಬಾವಾಜಿ ಮತ್ತು ಬಸ್ಸು ಬಂದು ಪೂಜೆ ಮಾಡಿದರು ಒಂದು ಲಿಂಗುಗೆ.
ನೀರು ತುಂಬ ಜೋರಾಗಿ ಹರಿತಾ ಇತ್ತು ಮತ್ತು ಕಾಲೆಲ್ಲ ಬಂಡೆ ಕಾಲೆಲ್ಲ ಜಾರ್ತಾ ಇದ್ವು. ಹೀಗಾಗಿ ಯಾರೂ ಬರಲಿಲ್ಲ. ನಾವಷ್ಟೇ ಬಂದು ಪೂಜೆ ಮಾಡಿಕೊಂಡು ಹೋದ್ವಿ. ಒಂದು ಚಿಕ್ಕದಾದಂತಹ ಲಿಂಗು ಮೂರ್ತಿನೂ ಕೂಡ ಬಿಟ್ಟಿದ್ದಿಲ್ಲ, ಎಲ್ಲವನ್ನೂ ಪೂಜೆ ಮಾಡಿದ್ರು. ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ಎಲ್ಲ ಮುಗಿದು ಸ್ನಾನ ಮುಗಿಸ್ಕೊಂಡು ನಾವೀಗ ಊಟದ ಕಡೆ ಹೊರಟಿವಿ. ಎಲ್ಲರೂ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡೋದೇ ಇಷ್ಟೊತ್ತಾಯಿತು. ಸೊ 2 ಗಂಟೆ ಆಗಿ ಬಂದೈತಿ. ಹೋಗಿ ಈಗ ಒಂದು ಕಡೆ ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು. ಇಲ್ಲಿ ತುಂಬ ರಶ್ ಇರೋದ ಕಾರಣ ಸೊ ಮುಂದೆ ಹೋಗಿ ಎಲ್ಲಾದರೂ ದಾರಿ ಮಧ್ಯೆ ಸ್ವಲ್ಪ ಆರಾಮಿರುವಂಥ ಜಾಗದಲ್ಲಿ ನಿಲ್ಲಿಸಿ ಊಟ ಮಾಡಿದ್ರಾಯ್ತು ಅಂಥೇಳಿ ಇಲ್ಲಿಂದ ಹೊರಟ್ವಿ ನಾವು. ಅಲ್ಲಿಂದ ಮುಂದೆ ಬಂದಮೇಲೆ ಒಂದು ಚೆನ್ನಾಗಿರುವಂಥ ಪ್ಲೇಸ್ ಸಿಕ್ತು ಕೂತ್ಕೊಳ್ಳೋಕ್ಕೆ, ಪ್ರಶಾಂತವಾದಂಥ ಸ್ಥಳ. ಎಲ್ಲರೂ ಚಾಪೆ ಹಾಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಕೂತ್ಕೊಂಡ್ವಿ. ತುಂಬ ವೆರೈಟೀಸ್ ತೊಗೊಂಬಂದಿದ್ರು. ದೊಡ್ಡಮ್ಮ ಚಪಾತಿ, ಪಲ್ಯಗಳು, ಚಟ್ನಿ ಪುಡಿ ಎಲ್ಲ ತೊಗೊಂಬಂದಿದ್ರು. ಸ್ವೀಟ್ಸು, ಕರ್ಚಿಕಾಯಿ ಮಾಡಿದ್ರು ಮತ್ತು ಕೊಬ್ಬರಿ ಉಂಡೆ ಎಲ್ಲ ಮಾಡಿದ್ರು. ಮಮ್ಮಿ ಸಾಂಬಾರು ಬುತ್ತಿ, ಮೊಸರು ಬುತ್ತಿ ತೊಗೊಂಡು ಬಂದಿದ್ರು. ಉಪ್ಪಿನಕಾಯಿಗಳೆಲ್ಲ ತೊಗೊಂಡು ಬಂದಿದ್ರು. ನಾನು ಖಡಕ್ ರೊಟ್ಟಿ ಮತ್ತು ಹಪ್ಪಳ ತೊಗೊಂಡು ಹೋಗಿದ್ದೆ. ಸೊ ಎಲ್ಲರೂ ಕೂಡ ಆರಾಮಾಗಿ ಕೂತ್ಕೊಂಡು ಎಲ್ಲವನ್ನು ನೆಮ್ಮದಿಯಾಗಿ ಊಟ ಮಾಡಿದ್ವಿ. ತಮಾಷೆಯಾಗಿ ಹರಟೆ ಹೊಡಿತಾ ಆರಾಮಾಗಿ ಮಾತಾಡ್ತಾ ಊಟ ಮಾಡಿದ್ವಿ. ಪ್ರಕೃತಿ ನಡುವೆ ಎಲ್ಲರ ಜೊತೆ ಸೇರಿ ಆರಾಮಾಗಿ ಮಾತಾಡ್ತಾ ಊಟ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸೊ ನಾವು ಹೋಗ್ತಾ ಇರೋಂಥ ನೆಕ್ಸ್ಟ್ ಪ್ಲೇಸು ಅದು ಕೂಡ ತುಂಬಾ ಪವಿತ್ರವಾದಂತಹ ಸ್ಥಳ. ಗಂಟೆ ಗಣಪತಿ, ಚಂದಗುಳಿ, ಯಲ್ಲಾಪುರ ತಾಲೂಕಿನಲ್ಲಿ ಬರುವಂಥದ್ದು. ಯಲ್ಲಾಪುರದಿಂದ ಒಂದು 15 ಕಿಲೋಮೀಟ್ರ್ ಒಳಗಡೆ ಹೋದರೆ ಚಂದಗುಳಿ ಅಂತ ಸಿಗುತ್ತೆ. ಸೊ ನಾವು ಬಂದು ತಲುಪಿದ್ವಿ. ಗಂಟೆ ಗಣಪತಿ ವಿಡಿಯೋನ ನಾನು ಫಸ್ಟ್ನಲ್ಲೇ ಮಾಡಿ ಹಾಕಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಯಾರು ನೋಡಿಲ್ಲ ಅಂತಂದರೆ ನೋಡ್ಬೋದು. ಸೊ ಇಲ್ಲಿಗೆ ಬಂದು ದರ್ಶನ ಮಾಡಿ ಹೋದ್ರಾಯ್ತು ಅಂಥೇಳಿ, ಇನ್ನೂ ಟೈಮ್ ಇತ್ತು ಅಂಥೇಳಿ ಬಂದ್ವಿ ಎಲ್ಲರೂ. ಹಣ್ಣು ಕಾಯಿ ಎಲ್ಲನೂ ತೊಗೊಂಡು ಗರ್ಕೆ, ಗಣಪತಿಗೆ ಪ್ರಿಯ ಅಲ್ವಾ, ಸೊ ಎಲ್ಲ ತೊಗೊಂಡು ಹೊರಟ್ವಿ. ಈ ಸರಿ ಮಕರ ಸಂಕ್ರಾಂತಿ 15ನೇ ತಾರೀಕು ಅಂದರೆ ಸೋಮವಾರ ಬಂದಿದ್ದು ತುಂಬಾ ಸ್ಪೆಷಲ್ ಅಂತೆ. ಈ ದಿನ ನಾವು ಶಿವನ ದರ್ಶನ ಮತ್ತು ಗಣಪತಿ ದರ್ಶನ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಹಾಗಾಗಿನೇ ನಾವು ಸಹಸ್ರಲಿಂಗಕ್ಕೆ ಹೋಗಿದ್ದು. ಸೊ ಲಿಂಗು ಅಂದರೆ ಶಿವನ ದರ್ಶನ ಮಾಡ್ಕೊಂಡು ಬಂದು ಗಣಪತಿ ದರ್ಶನಕ್ಕೆ ಅಂತ ಹೇಳಿ ಬಂದ್ವಿ. ಸಮೇತರಾಗಿ ಆ ಗಂಟೆ ಗಣಪತಿಯ ದರ್ಶನವನ್ನು ಪಡೆದುಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಗುಡಿಯಲ್ಲಿ ಕೂತ್ಕೊಂಡ್ವಿ.
ಕೂತ್ಕೊಂಡು ಹೊರಟ್ವಿ. ಅಲ್ಲಿಂದ ಹೊರಟು ಯಲ್ಲಾಪುರಕ್ಕೆ ಬಂದು 5 ಗಂಟೆ 5:15 ಆಗಕ್ಕೆ ಬಂದಿತ್ತು. ಸೊ ಎಲ್ಲರೂ ಟೀ ಕಾಫಿ ಕುಡಿದ್ವಿ. ಅಲ್ಲಿಂದ ನಮ್ಮ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತಂದರೆ ಗಂಗೆಬಾವಿ. ಸೊ ಮೊನ್ನೆ ನಾವು ರೆಸಾರ್ಟ್ಗೆ ಹೋಗಿದ್ವಿ, ನೋಡಿರ್ಬೋದು. ಅಲ್ಲಿ ದೇವಸ್ಥಾನ ತೋರಿಸಿ ಹೇಳಿದ್ದೆ, ಗಂಗೆಬಾವಿ ಜಾತ್ರೆ ಇರ್ತೈತಿ ಸಂಕ್ರಮಣಕ್ಕೆ ಅಂತೇಳಿ. ಸೊ ಇಲ್ಲಿ ಗಂಗಾಧರೇಶ್ವರ ಗುಡಿ ಐತಿ. ಬಂದು ನಾವು ತುಂಬ ಚಿಕ್ಕ ವಯಸ್ಸಿಂದ ಬರ್ತಿರೋದ್ರಿಂದ ಮಮ್ಮಿ ಮತ್ತು ದೊಡ್ಡಮ್ಮ ಅವರ ಫೇವ್ರೆಟ್ ಪ್ಲೇಸ್ ಅಲ್ಲ ಇದು, ಅವರ ತವ್ರ ಮನೆ ಹತ್ತಿರ ಇರೋದು. ಸೊ ಹೋಗಲೇಬೇಕು ಅಂತೇಳಿದರು. ಮತ್ತು ಹೊಸದಾಗಿ ಮದುವೆ ಆದವರು ತೇರಿನ ಕಳಸ ನೋಡಬೇಕಂತ ಪದ್ಧತಿ. ಮತ್ತು ರೇಖಾ ಮತ್ತು ಅವ್ರ ಹಸ್ಬೆಂಡ್ನು ಕೂಡ ಕರ್ಕೊಂಬಂದು ತೇರಿನ ಕಳಸ ತೋರಿಸ್ಬೇಕಾಗಿತ್ತು. ಸೊ ಬಂದು ತೇರಿನ ಕಳಸ ನೋಡಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಮಠಕ್ಕೆ ಬಂದು ಮಠದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಜಾತ್ರೆ ಇತ್ತು. ಸೊ ಸ್ವಲ್ಪ ಜಾತ್ರೆಯಲ್ಲಿ ಎಲ್ಲರೂ ಅಡ್ಡಾಡಿದ್ವಿ. ಇನ್ನೂ ಕೂಡ ವಿಡಿಯೋ ಮಾಡ್ತಿದ್ದೆ, ಬಟ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ದರಿಂದ ಪೂರ್ತಿ ಕರೆಂಟ್ ತೆಗೆದುಬಿಟ್ರು. ಹೀಗಾಗಿ ನನಗೆ ಜಾತ್ರೆದು ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ನಾವು ಈ ರೀತಿಯಾಗಿ ನಮ್ಮ ಮಕರ ಸಂಕ್ರಮಣವನ್ನು ಆಚರಿಸಿದ್ವಿ. ಸೊ ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಕೈತಿ ಅಂತ ಅಂದ್ಕೊಂಡೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಎತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ನೀವು ಕೂಡ ಸಂಕ್ರಾಂತಿಯನ್ನು ತುಂಬ ಚೆನ್ನಾಗಿ ಆಚರಿಸಿರಿ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.